ನೋಡಿ, ಪಾರ್ಟ್ 1 ಮತ್ತು ಪಾರ್ಟ್ 2ನಲ್ಲಿ ನಾವು ಒಟ್ಟು 14 ಪಾಠಗಳನ್ನು ನಾವು ವಿವರಣಾತ್ಮಕವಾಗಿ ಯಾವ್ಯಾವ ಒಂದು ಲಾಸ್ಟ್ ಇಯರ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಒಂದು ಪ್ರಶ್ನೆ ಉತ್ತರಗಳು ಬಂದಿದ್ವು, ಮತ್ತು ಈ ವರ್ಷ KCAB ಅವರು ಬಿಟ್ಟಿರ್ತಕ್ಕಂಥ ಒಟ್ಟು 4 ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಮೊನ್ನೆ ನಡೆದಂಥ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಕೂಡ ಯಾವ ಒಂದು ಪ್ರಶ್ನೆಗಳು ಕೇಳಲ್ಪಟ್ಟಿದ್ವು ಅಂತಕ್ಕಂಥದ್ದನ್ನು ವಿವರಣಾತ್ಮಕವಾಗಿ ನಾವು ತಿಳ್ಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಈ ರೀತಿಯ 6 ಮಾಡೆಲ್ ಪೇಪರ್ಗಳನ್ನು, ಈ ಒಂದೇ ಪಾಠದ 6 ಮಾಡೆಲ್ ಪೇಪರ್ಗಳಲ್ಲಿ ಯಾವ ಪ್ರಶ್ನೆಗಳು ಕೇಳಿದ್ರು ಅಂತಕ್ಕಂಥದ್ದು ಈ ರೀತಿ ಅಕ್ಕಪಕ್ಕದಲ್ಲಿ ಇರಿಸಿ ನಾವು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಹೋಗುತ್ತೆ. ಈ ಪಾಠದಿಂದ ಈ ಪ್ರಶ್ನೆನೇ ಬರಬಹುದು ಅಂತಕ್ಕಂಥ ಒಂದು ಗೆಸ್ನ ನಾವು 1 ಅಥವಾ 2 ಕ್ವಶನ್ಸ್ನ ನಾವು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ನೋಡಬಹುದು. ಏನಂದರೆ ವಿಶೇಷ ಏನಂದರೆ ಈ ರೀತಿಯ ಮಾಡೆಲ್ ಪೇಪರ್ಗಳನ್ನು ಒಂದೇ ಫ್ರೇಮಲ್ಲಿ ಇಟ್ಟು ನಾವು ನೋಡಿದಾಗ ನಮಗೆ ನಿಜವಾಗ್ಲೂ ಕೂಡ ನಾಳಿನ ಎಕ್ಸಾಮಿನ ಬಗ್ಗೆ ಒಂದು ಭಯ ಏನಿರುತ್ತೋ ಆ ಭಯ ದೂರ ಆಗಿ ಈ ಪ್ರಶ್ನೆಗಳು ತಾನೇ ಬರೋದು, ಇದನ್ನು ಈ ರೀತಿ ತಾನೇ ಕೇಳ್ತಕ್ಕಂಥದ್ದು, ನಾವು ಈ ರೀತಿ ಉತ್ತರಿಸೋಣ ಅಂತಕ್ಕಂಥದ್ದು ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಆ ಕ್ಲಾರಿಟಿಗೋಸ್ಕರನೇ ನಾವು ಈ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರೋದು. 2024 ಎಕ್ಸಾಮ್ನಲ್ಲಿ ಈ ಒಂದು ಕರ್ನಾಟಕ ಸಂಪದ ಪಾಠದಿಂದ ಈ ಒಂದು ಪಾಠ ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಬಂಧ ರೂಪದ ರಚನೆ, ಅಂದರೆ ಎಸ್ಸೆ ರೂಪದಲ್ಲಿರ್ತಕ್ಕಂಥ ಒಂದು ರಚನೆ. ಕರ್ನಾಟಕ ಕಿ ಶಿಲ್ಪಕಲಾ ಅವರು ವಾಸ್ತುಕಲಾ का परिचय दीजिए ಅಂತೇಳ್ಬಿಟ್ಟು ಕೇಳಿದ್ದಾರೆ 4 ಅಂಕಗಳಿಗೆ. ಅಥವಾ ಕನ್ನಡ ಭಾಷಾ और संस्कृति को कर्नाटक के साहित्यकारों की क्या देन है वर्णन कीजिए ಅಂತೇಳ್ಬಿಟ್ಟು ಕೇಳಿದ್ದಾರೆ. ಎರಡೂ ಕೂಡ ತುಂಬ ಮುಖ್ಯವಾದಂತಹ ಪ್ರಶ್ನೆಗಳು. ಯಾಕೆ ಅಂತಕ್ಕಂಥದ್ದು ನಮಗೆ ಈ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಶಿಲ್ಪಕಲಾ ಮತ್ತು ವಾಸ್ತುಕಲಾದ ಬಗ್ಗೆ ನಾವು ಬೇಲೂರು, ಹಳೇಬೀಡು, ಸೋಮನಾಥಪುರ ಮತ್ತು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವುಗಳನ್ನೆಲ್ಲ ಮೆನ್ಷನ್ ಮಾಡ್ತಾ ವಾಸ್ತುಕಲೆಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗೋಲ್ ಗುಂಬಜ್, ಏನು ವಿಜಯಪುರದ ಗೋಲ್ ಗುಂಬಜ್ ಬಗ್ಗೆ ನಾವು ಮಾತಾಡ್ತಾ, ಶ್ರವಣಬೆಳಗೊಳದ ಗೊಮಟೇಶ್ವರನ ಮೂರ್ತಿ ಬಗ್ಗೆ, ಅದರ 57 ಅಂದರೆ 57 ಫುಟ್ ಉಂಚಿ ಏಕಶಿಲಾ ಮೂರ್ತಿ, ಅದನ್ನೆಲ್ಲವನ್ನು ಕೂಡ ನಾವು ಇದರಲ್ಲಿ ಕವರ್ ಮಾಡ್ತೀವಿ. ಹಾಗೆಯೇ ಕನ್ನಡ ಭಾಷಾ ಸಂಸ್ಕೃತಿಗಳಿಗೆ ಸಾಹಿತ್ಯಕಾರಕ್ಕೆ ಕ್ಯಾದೇನ ಅಂದರೆ ನಾವು ನಮ್ಮ ಆದಿಕವಿಗಳಾದಂತಹ ಪಂಪ, ರನ್ನ, ಪೊನ್ನ, ಜನ್ನ ಇವರಿಂದ ಹಿಡಿದು ನಮ್ಮ ಕಂಬಾರರವರೆಗೂ ಕೂಡ ಬಂತಕ್ಕಂತಹ ಕವಿಗಳು ಏನು ಕೊಡುಗೆ ಕೊಟ್ಟಿದ್ದಾರೆ, ನಮ್ಮ ವಚನಕಾರರು, ದಾಸ ಶ್ರೇಷ್ಠರು ಏನು ನಮಗೆ ಅವರು ಕರ್ನಾಟಕಕ್ಕೆ ಅಥವಾ ನಮ್ಮ ಸಾಹಿತ್ಯಕ್ಕೆ, ನಮ್ಮ ಭಾಷೆಗೆ, ಸಂಸ್ಕೃತಿಗೆ ಅವರ ಕೊಡುಗೆ ಏನು ಅಂತಕ್ಕಂಥದ್ದನ್ನು ನಾವು ಬರಿತಾ ಹೋಗ್ತೀವಿ. ಒಟ್ಟು 4 ಅಂಕಗಳಿಗೆ ಕೇಳ್ತಕ್ಕಂಥ ಈ ಪ್ರಶ್ನೆ. ಜೊತೆಗೆ ನಿಬಂಧದಲ್ಲೂ ಕೂಡ ಕರ್ನಾಟಕದ ಇಲ್ಲಿ ನೋಡ್ರಿ ಕರ್ನಾಟಕ ವೈಭವ ಅಂತೇಳ್ಬಿಟ್ಟು ಕೊಟ್ಟು ನೋಡ್ರಿ ಪ್ರಸ್ತಾವನೆ ಕೇಳ್ಬೋದು, ಪ್ರಕೃತಿ ಕಾ ಪರಿವೇಶ ಕೇಳ್ತಾರೆ, ಕರ್ನಾಟಕ ವಿಶೇಷತೆ ಕೇಳ್ತಾರೆ, ಉಪಸಂಹಾರ ಕೇಳ್ತಾರೆ. ಇವೆರಡು ಪ್ರಶ್ನೆಗಳನ್ನು ನಾವು ಕರೆಕ್ಟಾಗಿ ಕಲ್ತಿದ್ದೆ ಆದರೆ ನಿಬಂಧಗೂ ಕೂಡ ನಾವು ಆನ್ಸರ್ನ ಈಸಿಯಾಗಿ ಬರಿಬೋದು. ಅದು ಕೂಡ ಏನು ಕಷ್ಟ ಆಗಲ್ಲ, ನಿಬಂಧಗೂ ಕೂಡ ನಾವು ಆನ್ಸರ್ನ ಬರಿಬಹುದು. ಮೊದಲನೇ ಒಂದು ಮಾಡೆಲ್ ಪೇಪರ್ನ ನಾವು ನೋಡೋದಾದರೆ 7 ಅಂಕಕ್ಕೆ ಈ ಒಂದು ಪಾಠ ಮುಖ್ಯ ಆಗುತ್ತೆ. ಇಂಟರ್ನೆಟ್ ಕ್ರಾಂತಿ, ಸಮಯ ಕಿ ಪೆಹಚಾನ್, ಕರ್ನಾಟಕ ಸಂಪದ, ಇವು 3 ಪಾಠಗಳು ನಮಗೆ ತುಂಬ ಮುಖ್ಯ ಆಗ್ತವೆ. ಅದರಲ್ಲೂ ಈ ಸಲ ಕರ್ನಾಟಕ ಸಂಪದ ಮತ್ತು ಸಮಯ ಕಿ ಪೆಹಚಾನ್ನಿಂದ ನಿಬಂಧ ಕೇಳುವಂಥ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಈ ಕಡೆ ಸ್ವಲ್ಪ ನಾವು ಗಮನ ಹರಿಸಬೇಕಾಗುತ್ತೆ. ಈ ಒಂದು ಮಾಡೆಲ್ ಪೇಪರಲ್ಲೂ ಕೂಡ ಅಷ್ಟೇ ನೋಡ್ರಿ, ಕರ್ನಾಟಕ ಕಿ ಶಿಲ್ಪಕಲಾ और ವಾಸ್ತುಕಲಾ ಅದ್ಭುತ है, इस कथन का समर्थन कीजिए ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ಇದಕ್ಕೂ ಏನೋ ವ್ಯತ್ಯಾಸ ಇದೆಯಾ? ಇಲ್ಲ. ಅದು 4 ಅಂಕ ಕೇಳಿದರೆ ಇದು 3 ಅಂಕ ಕೇಳಿದ್ದಾರೆ. ಎರಡರಲ್ಲೂ ಕೂಡ ಒಂದೇ ಆನ್ಸರ್ನ ನಾವು ಬರೀಬೇಕು. ಇಲ್ಲಿ ನೋಡ್ರಿ ಕರ್ನಾಟಕ ಕಿ ಶಿಲ್ಪಕಲಾ का परिचय दीजिए ಅಂತ ಹೇಳ್ಬಿಟ್ಟು 3 ಅಂಕ ಕೇಳಿದ್ದಾರೆ. ಇಲ್ಲಿ ಬೇಕಾದ್ರೆ ನಾವು ಗೋಲ್ ಗುಂಬಜ್ನ ಹೊರತುಪಡಿಸಿ ಕೂಡ ಉಳಿದಂಥದ್ದನ್ನೆಲ್ಲವನ್ನು ಕೂಡ ನಾವು ಈ ಶಿಲ್ಪಕಲೆಯಲ್ಲಿ ಬರೀಬಹುದು. 3ನೇ ಒಂದು ಮಾಡೆಲ್ ಪೇಪರಲ್ಲಿ ಬೇಲೂರು ಮಂದಿರ್ ಶಿಲ್ಪಕಲಾ, ಗೋಲ್ ಗುಂಬಜ್, ವಾಸ್ತುಕಲಾ, ಏನು ವಾಸ್ತುಕಲಾ का ಅದ್ಭುತ ಉದಾಹರಣೆ ಅಂತ ಹೇಳಿಬಿಟ್ಟು ನಾವು ಬರಿತೀವಿ. ಏನು ದುಷ್ಟಾಂತ ಅಂತ ಏನು ಹೇಳ್ತೀವೋ, ದುಷ್ಟಾಂತ ಅಂದರೆ ಉದಾಹರಣೆ ಅಂತ. ಜೊತೆಗೆ ಇದು 1 ಅಂಕ ಕೇಳಿದರೆ ಕರ್ನಾಟಕ ಶಿಲ್ಪಕಲಾ का वर्णन कीजिए. ನೋಡ್ರಿ ಮತ್ತೆ ಅದೇ ಒಂದು ಪ್ರಶ್ನೆ ಇಲ್ಲೂ ಕೂಡ ಕೇಳಿದರೆ 3 ಅಂಕಗಳಿಗೆ. ಮತ್ತೆ 4ನೇ ಮಾಡೆಲ್ ಪೇಪರಲ್ಲೂ ಕೂಡ ಕರ್ನಾಟಕ ಶಿಲ್ಪಕಲಾ और वास्तुकला का परिचय दीजिए ಅಂತ ಕೇಳಿದರೆ, ಅಥವಾ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ का वर्णन कीजिए ಅಂತ ಕೇಳಿದರೆ, ಒಟ್ಟು ನಾವು 3 ಪ್ರಶ್ನೆಗಳು ಮುಖ್ಯ ಅಂದ್ಕೊಂಡ್ರೆ, ಒಂದು ಪ್ರಶ್ನೆ ಇದು ಶಿಲ್ಪಕಲಾ ವಾಸ್ತುಕಲಾ, ಇನ್ನೊಂದು ಪ್ರಶ್ನೆ ಕನ್ನಡ ಸಂಸ್ಕೃತಿ ಅವರು ಭಾಷಾ के लिए ಸಾಹಿತ್ಯಕಾರೋं की देन, ಇದೊಂದು, ಇನ್ನೊಂದು ಮತ್ತೊಂದು ಪ್ರಶ್ನೆ ಯಾವುದಪ್ಪ ಅಂದರೆ ಫೈನಲ್ ಆಗಿ ಇದು ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ का वर्णन कीजिए ಅಂತಕ್ಕಂಥದ್ದನ್ನು, ಇದು ಕೂಡ 4 ಅಂಕ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಇದು ಕೂಡ ಮುಖ್ಯ. ಇವು 3 ಪ್ರಶ್ನೆಗಳನ್ನು ನಾವು ಓದ್ಕೊಂಡಿದ್ದೆ ಆದರೆ ನಮಗೆ ಇದು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕಂಪ್ಯಾರಿಸನ್ನಿಂದ ನಮಗೆ
ಅರ್ಥ ಆಗುತ್ತೆ. ಇಲ್ಲೂ ಕೂಡ ಪ್ರಿಪರೇಟರಿಯಲ್ಲಿ ಅಂತ ಕೇಳಿದರೆ कर्नाटक की शिल्पकला और वास्तुकला का परिचय दीजिए ಅಥವಾ कर्नाटक के प्राकृतिक सौंदर्य का वर्णन कीजिए. ನಾವು ಈ 3 ಪ್ರಶ್ನೆಗಳನ್ನು ಈ ಒಂದು ಇದರಲ್ಲಿ ನಾವು ಮುಖ್ಯವಾಗಿ ನೋಡ್ಕೊಳ್ಳೋಣಂತೆ. ನೆಕ್ಸ್ಟ್ ಪಾಠದ ಕಡೆ ನಾವು ಗಮನ ಹರಿಸೋದಾದರೆ ಬಾಲ್ ಶಕ್ತಿ. ಬಾಲ್ ಶಕ್ತಿ ಕ್ಯಾ ಹೈ? ಬಾಲ್ ಶಕ್ತಿ ಲಘು ನಾಟಿಕ ಹೈ. ಯಾವ ರೀತಿಯ ರಚನೆ ಇದು? ಲಘು ನಾಟಿಕ ಅಂತಕ್ಕಂಥದ್ದು ಇದರ ರಚನೆಯ ವಿಧ. ಮತ್ತು ಬಾಲ್ ಶಕ್ತಿನೇ ಕೌನ್ ಸೆ ಕಾಮ್ ಕರ್ನೆ ಕಾ ನಿಶ್ಚಯ ಕಿಯಾ. ಈ ಒಂದು ಪ್ರಶ್ನೆ ನೋಡ್ರಿ ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಮೊದಲನೇ ಒಂದು ಇದರಲ್ಲಿ ಕೂಡ ಏನು ಕ್ವಶನ್ ಕೇಳಿದ್ದಾರೆ 2 ಅಂಕಕ್ಕೆ. ಬಾಲ್ ಶಕ್ತಿ ಕಿ ಟೋಲಿ ಗಾಂವ್ ಕಿ ಸಫಾಯಿ ಕೆ ಲಿಯೆ ಕ್ಯಾ ಕಾಮ್ ಕರ್ತೆ ಹೈ. ಇದೊಂದು. ನೆಕ್ಸ್ಟ್ ಬಾಲ್ ಶಕ್ತಿ पाठ के आधार पर आदर्श गांव कैसे बनना चाहिए बनाया जा सकता है विवरण दीजिए ಅಂತ ಬಿಟ್ಟು 2 ಅಂಕ ಕೇಳಿದ್ದಾರೆ. ಮತ್ತು 4ನೇ ಮಾಡಲ್ ಪೇಪರಲ್ಲಿ गांव को आदर्श गांव कैसे बनाया जाता है ಅದು ಕೂಡ 2 ಪ್ರಶ್ನೆಗಳು ಕೇಳಿದ್ದಾರೆ. ಇಷ್ಟು ಈ ಎಲ್ಲ ಪ್ರಶ್ನೆಗಳು ಕೂಡ ಏನು ಒಂದೇ ಥರದ ಪ್ರಶ್ನೆಗಳು. ನಾವು ಬಾಲ್ ಶಕ್ತಿ ಅಂದ ತಕ್ಷಣ ಈ ಒಂದು ಪ್ರಶ್ನೆಯನ್ನು ಹಳ್ಳಿಯನ್ನು ಆದರ್ಶ ಹಳ್ಳಿಯನ್ನಾಗಿ ಅಂದರೆ ಗ್ರಾಮವನ್ನು ಆದರ್ಶ ಗ್ರಾಮವನ್ನಾಗಿ ಹೀಗೆ ಮಾಡ್ಬೋದು ಅಂತೇಳ್ಬಿಟ್ಟು ಆ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾರಲ್ಲ, ಆ ಒಂದು ಆನ್ಸರ್ನ ನಾವು ಕಂಪಲ್ಸರಿ ಕಲೀಲೇಬೇಕು. ಅದು ಉಳಿದೆಲ್ಲ ಪ್ರಶ್ನೆಗಳಿಗಿಂತ ಮುಖ್ಯವಾಗಿ ಇರುತ್ತೆ ಈ ಒಂದು ಪಾಠದಲ್ಲಿ. ನಾವು ಅದ್ರ ಕಡೆ ಗಮನ ಹರಿಸಲೇಬೇಕು. ಬಿಟ್ಟರೆ ನಂತರ ಏನು ಕೇಳಿದರೆ ಹಮೆ ಕಿಸ್ ಉಮ್ರ್ ಮೇ ಅಚ್ಚಿ ಆದತಿಂದ ಡಾಲ್ನಿ ಚಾಹಿ. ಅದು 12 ವರ್ಷದಲ್ಲಿ ಆಗಲಿ ಅಥವಾ ಸಣ್ಣ ಬಾಲ್ಯದಲ್ಲೇ ಹಾಕಬೇಕು ಅಂತ ಒಳ್ಳೆಯ ಅಭ್ಯಾಸಗಳು. ಅದು 1 ಅಂಕಕ್ಕೆ. ಕಲೆಕ್ಟರ್ ನೇ ಬಚ್ಚೋಂ ಕಿ ತಾರೀಫ್ ಕ್ಯೋಂ ಕಿ. ಯಾಕೆ ಇದು ಕೂಡ ಈ ಹಿಂದಿನ 4 ಪ್ರಶ್ನೆಗಳಿದಾವಲ್ಲ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಆನ್ಸರ್ ಇಲ್ಲಿಗೂ ಕೂಡ ನಾವು ಬರೀಬೇಕು. ನೆಕ್ಸ್ಟ್ ಮೊನ್ನೆ ಪ್ರಿಪ್ರೇಟರಿಯಲ್ಲಿ ಏನು ಕೇಳಿದ್ದಾರೆ ನೋಡ್ರಿ, ಬರೀ 2 ಅಂಕಗಳಿಗೆ ಮಾತ್ರ ಇಲ್ಲಿ ಕೇಳಿದ್ದಾರೆ. 2 ಅಂಕಗಳಿಗೆ ಮಾತ್ರ ಇಲ್ಲಿ ಪ್ರಶ್ನೆಗಳು ಕೇಳಿದ್ದಾರೆ. ಟೋಲಿ ಕಾ ನಾಮ್ ಬಾಲ್ ಶಕ್ತಿ, ಟೋಲಿ ಕಾ ಮುಖ್ಯ ಕೌನ್? ಮೋಹನ್. ಇಲ್ಲಿ ಮೋಹನ್ ಅಂತ ಬರೆದು ನಾವು ಆನ್ಸರ್ನ ಪೂರ್ತಿಗೊಳಿಸಬೇಕು. ಬಚ್ಚೋಂ ಕಿ ತಾರೀಫ್ ಕಿಸ್ನೆ ಕಿ? ಕಲೆಕ್ಟರ್ ಸಾಹಬ್ನೆ ಕಿ. ಕಲೆಕ್ಟರ್ ಸಾಹಬ್ನೆ ಕಿ. ಈ ರೀತಿ ನಾವು ಆನ್ಸರ್ ಬರೀಬೇಕು. ಅಂದರೆ ನಾವು ನಾಳಿನ ಎಕ್ಸಾಮ್ಗೆ ಪ್ರಮುಖವಾಗಿ ಈ ಒಂದು ಕ್ವಶನ್ ಬಾಲ್ ಶಕ್ತಿಯ ಏನೇನು ಕೆಲಸಗಳು ಮಾಡಿದ್ವು, ಆ ಒಂದು ತಂಡ ಏನೇನು ಕೆಲಸ ಮಾಡಿತು, ಅವರೆಲ್ಲ ಫ್ರೆಂಡ್ಸು ಏನೇನು ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ. ನೀವು ಕಂಪಲ್ಸರಿ ಏನು ಮಾಡಬೇಕು, ಇವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡಿದಾಗ ಮಾಡೆಲ್ ಪೇಪರು 1ರಿಂದ 4 ಮತ್ತು ಲಾಸ್ಟ್ ಇಯರ್ನ ಕ್ವಶನ್ ಪೇಪರು, ಈ ಸಲ ಪ್ರಿಪ್ರೇಟರಿ, ಇವನ್ನೆಲ್ಲವನ್ನು ಗಮನಿಸಿದಾಗ ನಮಗೆ ಈ ಒಂದು ಪ್ರಶ್ನೆ ತುಂಬ ಮುಖ್ಯವಾಗಿ ಇದೆ ಅಂತ ಎಷ್ಟಾದರೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಭಾಳ ಮುಖ್ಯ, ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಹೇಳ್ಬಿಟ್ಟು ಕಂಡುಹಿಡಿತಕ್ಕಂಥದ್ದು ತುಂಬ ಕಷ್ಟದ ವಿಷಯ ಅಂತ ನಾನು ಹೇಳ್ತಿದ್ದೀನಿ ಅಂದ್ಕೊಬೇಡ್ರಿ. ತುಂಬ ಸುಲಭ ಅಂದರೆ ಬಹುಶಃ ಇದೊಂದೇ. ಯಾವುದು? ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ. ಏನು ನಾವು ಸುಹಾನ್ ಲಾಲ್ ದ್ವಿವೇದಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಇದು ಪ್ರಶ್ನೆ ಸಂಖ್ಯೆ ಕೂಡ ನಾವು ಹೇಳ್ಬೋದು ನೋಡ್ರಿ, 35ನೆಯ ಒಂದು ಪ್ರಶ್ನೆ, 4 ಅಂಕದ ಪ್ರಶ್ನೆ. ಪ್ರಶ್ನೆಯಲ್ಲಿ ಏನಾನ ವ್ಯತ್ಯಾಸ ಇದೆಯಾ? ಇಲ್ಲ. ಈ ಕವಿತಾಂಶವನ್ನು ಪೂರ್ಣಗೊಳಿಸಿ. ನಿಜವಾಗ್ಲೂ 3rd ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಿಮಗೆ ಈ ರೀತಿಯ ಅತಿ ಸುಲಭದ असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. इष्टे कल रहा है तो कुछ किए बिना ही जय जयकार नहीं होती, कोशिश करने वालों की कभी हार नहीं होती. ಸಾಧ್ಯ ಆದರೆ ನಾವಿಲ್ಲಿ ಸೋಹನ್ ಲಾಲ್ ದ್ವಿವೇದಿ ಅವರ ಕವಿಯವರ ಹೆಸರನ್ನ ಬರೆದ್ರೆ ಅಲ್ಲಿಗೆ ಇದು ಕಂಪ್ಲೀಟ್, ಇದು ಮುಗ್ದಂಗೆ ಲೆಕ್ಕ. ಇದು 4 ಅಂಕ ನಿಮ್ಮ ಜೇಬಲ್ಲಿದ್ದಂಗೆ. ಪ್ಯಾಸೇಜಲ್ಲಿ 4 ಅಂಕ, ಈ ಒಂದು 4 ಅಂಕ ತುಂಬ ಈಸಿಯಾಗಿ ನಾವು ಗಳಿಸಬಹುದಾದಂತಹ ಅಂಕಗಳಲ್ಲಿ ಇವು ಕೂಡ ಸೇರ್ತವೆ. ಇವಕ್ಕೆ ಮೊದಲನೇ ಪ್ರಾಶಸ್ತ್ಯ. ಎಂಥವರು ಕೂಡ ಇದನ್ನು ಬರೀಬಹುದು. ತಪ್ಪಿಲ್ದಂಗೆ ಬರೆಯೋದಕ್ಕೆ ಟ್ರೈ ಮಾಡಿರಿ. ಇದರಲ್ಲಿ ಮತ್ತೆ 1 ಅಂಕ 1/2 ಅಂಕ ಈ ಥರ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾವು ನಾಣ್ಯಟೇಲ್ಗೆ ಹೋಗೋದಾದರೆ ಶನಿ ಸಬ್ಸೆ ಸುಂದರ ಗ್ರಹ. ಇದನ್ನು ಕಂಪಲ್ಸರಿ ಓದಲೇಬೇಕು. ಇದನ್ನು ನಾವು ಸ್ಕಿಪ್ ಮಾಡೋಂಗಿಲ್ಲ. ಯಾವುದನ್ನು ಸ್ಕಿಪ್ ಮಾಡ್ಬೋದು? ಈಗ ನೆಕ್ಸ್ಟ್ ಸತ್ಯಕ್ಕೆ ಮಹಿಮಾ ಅಥವಾ ನಾಗರಿಕ ಕರ್ತವ್ಯ, ಅದರಲ್ಲಿ ಒಂದು ಪಾಠನ ನಾವು ಸ್ಕಿಪ್ ಮಾಡ್ಬೋದು, ಬೇಕಾಗಿಲ್ಲ. ಸ್ವಲ್ಪ ಲೈಟಾಗಿ ಅವೆರಡನ್ನು ನೋಡ್ಕೊಂಡ್ರೆ, ಅದರಲ್ಲಿ ಎರಡರಲ್ಲಿ ಒಂದು 4 ಕ್ವಶನ್ಗಳು ನೋಡ್ಕೊಂಡ್ರೆ ಯಾವುದಾದ್ರು ಒಂದು ಕ್ವಶನ್ ಆದರೂ ಕೂಡ ಕೇಳ್ತಾರೆ. ಆಪ್ಷನ್ಸ್ ಇರ್ತವೆ, ನಾವು ಬರೀಬೋದು. ಲಾಸ್ಟ್ ಇಯರ್ ಏನು ಕೇಳಿದರೆ ಇದನ್ನು ಕೇಳಿದಾರೆ ನೋಡ್ರಿ, ಏನಂತ? ಶನಿ ಏಕ ಅತ್ಯಂತ ठंडा ಗ್ರಹ ಕೈಸೆ ಅಂತ ಕೇಳಿದರು, ಅಥವಾ ಟೈಟನ್ ಕೆ ಬಾರೆ ಮೇ ಲಿಖಿಯೇ ಅಂತ ಕೇಳಿದರು. ಇದು ಕೂಡ ನಾವು
23ನೇ ಪ್ರಶ್ನೆಯಲ್ಲಿ ನಾವು ನೋಡೋದು ಯಾವುದನ್ನ ಈ ಒಂದು ಶನಿ ಸಬ್ಸೆ ಸುಂದರ ಗ್ರಹ ಪಾಠದ ಪ್ರಶ್ನೆಯನ್ನು 23ನೇ ಪ್ರಶ್ನೆನೇ. ಮತ್ತೆ ಟೈಟನ್ ಬಗ್ಗೆ ಅದರ ಉಪಗ್ರಹದ ಬಗ್ಗೆ ಬರೀರಿ ಅಂತ ಕೇಳಿದರೆ ಸೌರಮಂಡಲ ಮೇ ಶನಿ ಗ್ರಹ ಕಾ ಕ್ಯಾ ಸ್ಥಾನ ಹೈ ಅದನ್ನು ಕೇಳಿದರೆ ಅದನ್ನು ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಅಥವಾ ಶನಿ ಸೌರಮಂಡಲ ಕಾ ಸಬ್ಸೆ ಸುಂದರ ಗ್ರಹ ಹೈ ಕೈಸೆ ಅಂತ, ಇದು ಕೂಡ ತುಂಬ ಮುಖ್ಯವಾದಂಥ ಪ್ರಶ್ನೆ ಆಗುತ್ತೆ. 2 ಅಂಕನೇ, ಎಲ್ಲವಕ್ಕೂ 2 ಅಂಕನೇ, ಮ್ಯಾಕ್ಸಿಮಮ್ಮು 2 ಅಂಕನೇ, ಮಿನಿಮಮ್ಮು ಕೂಡ 2 ಅಂಕನೇ. ನೆಕ್ಸ್ಟ್ शनि का वायुमंडल किन किन गैसों से बना है, शनि का निर्माण कैसे हुआ है अंदर ಕೂಡ ಇದೇ ಆನ್ಸರ್ है. ಮತ್ತೆ किन किन गैसों से बना हुआ है अंदर ಕೂಡ ಇದೇ ಆನ್ಸರ್ है. ಅಥವಾ ಶನಿ के उपग्रहों के बारे में लिखिए, ಅದರ ಉಪಗ್ರಹಗಳ ಬಗ್ಗೆ ಬರೆಯೋದು ಕೂಡ ಇಲ್ಲಿ ಟೈಟನ್ ಬಗ್ಗೆ ಬರೆದಿವಲ್ಲ ಅದೇ ನಾವು ಇಲ್ಲಿ ಮತ್ತೆ ರಿಪೀಟ್ ಮಾಡ್ಬೋದು. ಇನ್ನೊಂದಷ್ಟು ಮಾಹಿತಿಯನ್ನು ಅಲ್ಲಿ ಸೇರಿಸಬೇಕಾಗುತ್ತೆ. ಶನಿ का निर्माण किन किन गैसों से हुआ बना है, ನೋಡ್ರಿ ಅದೇ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಮತ್ತು ಉಪಗ್ರಹ ಟೈಟನ್ का ಪರಿಚಯ दीजिए, ಇಲ್ಲೂ ಕೂಡ ಅದು ರಿಪೀಟ್ ಆಗಿದೆ. ಶನಿ ಸೌರಮಂಡಲ का सबसे सुंदर ग्रह है कैसे, ಇದು ಕೂಡ ರಿಪೀಟ್ ಆಗಿದೆ. ಶನಿ का वातावरण कैसे होता है, ಇದು ಕೂಡ ಅತ್ಯಂತ ठंड ग्रह ಅಂತ ಇದೆಯಲ್ಲ ಅದೇ ಆನ್ಸರ್ನ ಇಲ್ಲೂ ಕೂಡ ನಾವು ಬರೀಬೇಕಾಗಿರೋದು. ನೆಕ್ಸ್ಟ್ ಶನಿ ಸೌರಮಂಡಲ का सर्वाधिक सुंदर ग्रह है, ಈ ಕ್ವಶನ್ಗೂ ಇದರ ಪಕ್ಕದ ಕ್ವಶನ್ಗೂ ಅದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ, ಏನೂ ಇಲ್ಲ, ಎಲ್ಲವೂ ಕೂಡ ಒಂದೇ. ಇಲ್ಲಿ ನೋಡ್ರಿ, ಮತ್ತು ಇದು ಕೂಡ ಸೇಮ್, ಇದನ್ನು ಕೂಡ ನಾವು ಈಸಿಯಾಗಿ ಕಲಿಬಹುದು. ಶನಿ ಏಕ ಅತ್ಯಂತ ठंड ग्रह है कैसे. ಸೊ ನಾವು ಈಸಿಯಾಗಿ ಈ ಒಂದು 2 ರಿಂದ 3 ಕ್ವಶನ್ಸ್ನ, ಈ ಕ್ವಶನ್ನು ಮತ್ತು ಈ ಕ್ವಶನ್ನು ಜೊತೆಗೆ ಅದರ ಉಪಗ್ರಹಗಳ ಬಗ್ಗೆ ಇರತಕ್ಕಂಥ ಕ್ವಶನ್ ಮತ್ತು ಅದರ ನಿರ್ಮಾಣ ಆಗಿರ್ತಕ್ಕಂಥದ್ರ ಬಗ್ಗೆ ನಾವು ಬರಿಬಹುದು. ಅಂದರೆ ಇವನ್ನ ನಾವು ಕಲ್ತ್ಕೋಬೇಕು. ಭಾಳ ಈಸಿಯಾಗಿ ನಾವು ಇದನ್ನು ಬರಿಬಹುದು ಕೂಡ. ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಸತ್ಯಕ್ಕೆ ಮಹಿಮಾ ಮತ್ತು ನಾಗರಿಕ ಕರ್ತವ್ಯ, ಇವು ಅಥವಾ ಅಂತ ಇರುತ್ತೆ. ಆ ಒಂದು ಪ್ರಶ್ನೆ ಒಂದು ಪಾಠದಿಂದ ಇನ್ನೊಂದು ಪ್ರಶ್ನೆ, ಇನ್ನೊಂದು ಪಾಠದಿಂದ 24ನೇ ಪ್ರಶ್ನೆ ಇದು. ಮೊದಲನೇ ಪ್ರಶ್ನೆ ಕಾಮನ್ ಆಗಿ ಸತ್ಯಕ್ಕೆ ಮಹಿಮದಿಂದ ಇರುತ್ತೆ, 2ನೇ ಪ್ರಶ್ನೆ ನಾಗರಿಕ ಕರ್ತವ್ಯದಿಂದ ಇರುತ್ತೆ, 2 ಅಂಕದ ಪ್ರಶ್ನೆ. ನೀವು ಒಂದು ಪಾಠನ ಸ್ಕಿಪ್ ಮಾಡಿ ಇನ್ನೊಂದು ಪಾಠನ ಸಂಪೂರ್ಣವಾಗಿ ಓದ್ಕೊಂತೀವಿ ಅಂದರೂ ಕೂಡ ಓಕೆ, ಅಥವಾ 2 ಪಾಠದ ಮುಖ್ಯವಾದಂಥ ಪ್ರಶ್ನೆಗಳು ನೋಡ್ಕೊತೀವಿ ಅಂದರೂ ಕೂಡ ಸರಿ, ಹಾಗೂ ಕೂಡ ನೀವು ಮಾಡಬಹುದು. ಸತ್ಯಕ್ಕೆ ಬಾರೆ ಮೇ ಶಾಸ್ತ್ರ ಮೇ ಪ್ರಿಯ ಸತ್ಯವನ್ನು ಹೇಳಬಾರ್ದು ಅಂತಕ್ಕಂಥ ಮಾತನ್ನು. ಮತ್ತು ನೆಕ್ಸ್ಟ್ ಕ್ವಶನ್ ಏನು ಕೇಳಿದರೆ ಇದು ಸತ್ಯಕ್ಕೆ ಮಹಿಮದಿಂದ सत्य की शक्ति के बारे में गांधी जी का कथन क्या है, ಅಂದರೆ सत्य एक विशाल वृक्ष है, इसका जितना भी ಆಧಾರ किया जाता है उतने फल मिलते हैं ಅಂತ ಹೇಳ್ಬಿಟ್ಟು ಸತ್ಯದ ಒಂದು ಶಕ್ತಿಯ ಬಗ್ಗೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಮಾತನ್ನು ನಾವಿಲ್ಲಿ ಬರೀಬೇಕು. ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರೀಕಾ ಕೈಸೆ ಸಮझाया गया है, ನೋಡ್ರಿ ಇಲ್ಲಿದೆ ಅಥವಾ ಕ್ವಶನ್ನು ಅದೇ ಕ್ವಶನ್ ರಿಪೀಟ್ ಆಗಿದೆ. ಮತ್ತೆ ಇನ್ನೊಂದು ಸಲನೂ ಅದೇ ಕ್ವಶನ್ ರಿಪೀಟ್ ಆಗಿದೆ. ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ तरीका कैसे समझाया गया ಅಂತ, ಅದು ಕೂಡ ಅದೇ. सत्य का स्वरूप कैसा होता है, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಬಹುತ್ ಹಿ ಸೀದಾ ಸಾದಾ ಬಹುತ್ ಹಿ ಭೋಲಾ ಭಾಲ ಅಂತ ಇದೆ ಅಲ್ವಾ, ಆನ್ಸರ್ ಬರೀತೀವಿ. ಮತ್ತೆ ಗಾಂಧೀಜಿ ಅವರ ಒಂದು ಮಾತು ಸತ್ಯದ ಬಗ್ಗೆ, ಅದರ ಶಕ್ತಿಯ ಬಗ್ಗೆ ಅವರು ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು. ಅಂದರೆ ಇಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿ 6 ಕ್ವಶನ್, ಅಂದರೆ ಇಲ್ಲಿರ್ತಕ್ಕಂಥದ್ದು 3 ಕ್ವಶನ್ಸು. ಇದು 1ನೇ ಕ್ವಶನ್ನು ಯಾವುದು, ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು 1ನೇ ಕ್ವಶನ್ನು. 2ನೇ ಕ್ವಶನ್ ಯಾವುದು, ಗಾಂಧೀಜಿ ಅವರು ಹೇಳಿರ್ತಕ್ಕಂಥದ್ದು, ಇದು 2ನೇದು. 3ನೇದು ಅದರ ಸ್ವರೂಪ. ನೀವೀಗ ಯಾವುದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ತೀರಾ, ಯಾವುದಕ್ಕೆ ಸೆಕೆಂಡ್ ಪ್ರಯಾರಿಟಿ ಕೊಡ್ತೀರಾ ಅಂತಕ್ಕಂಥದ್ದನ್ನು ನೀವೇ ಅತಿ ಹೆಚ್ಚು ಸಲ ಕೇಳಿರ್ತಕ್ಕಂಥದ್ದು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು ಮತ್ತು ಗಾಂಧೀಜಿಯವರ ಒಂದು ಅವರು ಹೇಳಿರ್ತಕ್ಕಂಥದ್ದು ಸತ್ಯದ ಬಗ್ಗೆ, ಇವೆರಡಕ್ಕೂ ನಾವು ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟು ಕಲಿಬೇಕು. ಅದೇ ಥರ ನಾಗರಿಕ ಕರ್ತವ್ಯದಲ್ಲಿ ಏನು ಕೇಳಿದರೆ पर्यावरण के बारे में सलमा ने क्या कहा, प्राकृतिक संसाधनों के संरक्षण के बारे में सलमा ने क्या कहा, ಇವೆರಡೂ ಪ್ರಶ್ನೆಗಳು ಒಂದೇ. ಸಲ್ಮಾ ಏನು ಹೇಳಿದರು ಪ್ರಕೃತಿಯ ಒಂದು ಸಂರಕ್ಷಣೆಯ ವಿಷಯದಲ್ಲಿ ಅಂತಕ್ಕಂಥದ್ದನ್ನೇ ಇವೆರಡು ಕಡೆ ಕೇಳಿರ್ತಕ್ಕಂಥದ್ದು. ಮತ್ತು ಇಲ್ಲಿ 2 ಕಡೆ ನೋಡ್ರಿ, ಅನ್ವರ್ನೆ ಮೀನಾ ಮೇಡಮ್ ಸೆ ಕ್ಯಾ ಕಹಾ ಅಂತಕ್ಕಂಥದ್ದು 2 ಕಡೆ ಇದೆ, ಇಲ್ಲಿ 2 ಕಡೆ ಅದೇ ಇದೆ. ಮತ್ತು ಇನ್ನೆರಡು ಕಡೆ ನಾಗರಿಕ ಕಿನ್ಹಿ ದೋ ಕರ್ತವ್ಯ ಕಾ ಪರಿಚಯ ದೀಜಿಯೆ ಅಂತ ಒಂದು, ಮತ್ತು ಮೀನಾ ಮೇಡಮ್ನೇ ಛಾತ್ರೋನ್ಸೆ ಅಂತ್ ಮೇ ಕ್ಯಾ ಕಹಾ, ಇವೆರಡು ಕೂಡ ಒಂದೇ ಆಗುತ್ತೆ. ಮತ್ತು ಈ ರೀತಿ ಈಸಿಯಾಗಿ ನಾವು ಈ ಥರ ಇದು ಮಾಡ್ಕೊಂಡಾಗ ಇಲ್ಲೂ ಕೂಡ 3 ಥರದ ಪ್ರಶ್ನೆಗಳಿದ್ದಾವೆ, ಇಲ್ಲೂ ಕೂಡ 3 ಥರದ ಪ್ರಶ್ನೆಗಳಿದ್ದಾವೆ. ನೀವು ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳನ್ನ ಒಮ್ಮೆ ನೋಡ್ಕೊಳ್ರಿ. ನಿಮಗೆ ಸಾಕು ಅನಿಸಿದ್ರೆ ಈ ಥರ್ಡ್ ಪಾರ್ಟಿಗೆ ನಾವು ಇದನ್ನು ಈ ಒಂದು ಥರದ ಈ ಕಂಪ್ಯಾರಿಸನ್ ಇರ್ತಕ್ಕಂಥ ಕ್ವಶನ್ಗಳನ್ನ ನಾವು ನಿಲ್ಲಿಸೋಣಂತೆ. ಇಲ್ಲ ಹಾಗಲ್ಲ, ಇನ್ನೊಂದು ಪಾರ್ಟ್ ಮಾಡಿರಿ, ಗ್ರಾಮರ್ನ ಪಾರ್ಟ್ ಮಾಡಿರಿ, ಮತ್ತು
ನಿಬಂಧ ಯಾವ್ಯಾವ ಕೇಳಿದ್ದಾರೆ ಅದರ ಒಂದು ಪಾರ್ಟ್ ಮಾಡಿರಿ ಅಂದರೂ ಕೂಡ ಅದಕ್ಕೂ ಕೂಡ ಟ್ರೈ ಮಾಡೋಣಂತೆ. ಇದು ನಿಮ್ಮ ಮತ್ತು ಈ ಅನುವಾದಗಳ ಅಭ್ಯಾಸದ ಬಗ್ಗೆಯೂ ಕೂಡ ಒಂದು ಸಪ್ರೇಟ್ ಆದಂಥ ವಿಡಿಯೋ ಮಾಡೋರಿದ್ದೀವಿ. ಅದನ್ನು ಈ ರೀತಿಯಲ್ಲೂ ಕೂಡ ಮಾಡಿ ಮಾತಾಡೋಣವಾ ಅಂತಕ್ಕಂಥದ್ದನ್ನು ಕೂಡ ನೀವು ಮಾತಾಡ್ಬೋದು. ಇವೆಲ್ಲ ಪಾಠಗಳು ನಿಮಗೆ ನಾವು ಹೇಳ್ತಾ ಇರೋದು ಒಂದೇ, ನಾಳೆಯ ಎಕ್ಸಾಮ್ ಬಗ್ಗೆ ಯಾವ ಥರದ ಆತಂಕ, ಭಯ, ಉದ್ರೇಕ ಅವೇನೂ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ಒಂದು ಹಬ್ಬ ಇದ್ದ ಹಾಗೆ, ಪರೀಕ್ಷೆ ಅಂದರೆ ಒಂದು ಹಬ್ಬ ಇದ್ದ ಹಾಗೆ ನಾವು ಅದನ್ನು ತುಂಬ ಸೂಕ್ಷ್ಮವಾಗಿ, ತುಂಬ ಕಂಟೆಂಟ್ನ ತಿಳ್ಕೊಂಡು, ತುಂಬ ಈಸಿಯಾಗಿ, ಬರೀ ಹಿಂದಿ ಅಂತಲ್ಲ ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ತುಂಬ ಈಸಿಯಾಗಿ ನಾವು ಅದನ್ನು ಪರೀಕ್ಷೆಯನ್ನು ಎದುರಿಸೋಣ ಅಂದರೆ ಅದನ್ನು ಆಚರಿಸೋಣ ಖುಷಿಯಾಗಿ. ಯಾವ ಹಂತದಲ್ಲೂ ಕೂಡ ಹಿಮ್ಮುಖವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಕ್ಕಂಥದ್ದು ಬೇಕಿಲ್ಲ. ಇವೆಲ್ಲವೂ ಕೂಡ ನೀವು ಚೆನ್ನಾಗಿ ವರ್ಷ ತುಂಬ ಓದಿ ತಿಳ್ಕೊಂಡಿರ್ತಕ್ಕಂಥ ಪಾಠಗಳೇ. 6 ಸಬ್ಜೆಕ್ಟ್ನ ಇಷ್ಟು ಪಾಠಗಳು ನಿಮಗೆ ಗೊತ್ತಿರ್ತಕ್ಕಂಥವೇ ಬರ್ತಕ್ಕಂಥದ್ದು. ಹೊಸದಾಗಿ ಎಲ್ಲೂ ಕೂಡ ಔಟ್ ಆಫ್ ದ ಸಿಲೆಬಸ್ ಅಂತೂ ಕೇಳೋದಿಲ್ಲ ತಾನೇ, ನಿಮಗೆ ಗೊತ್ತಿದೆ ಅದು. ಹಾಗಾಗಿ ಇವೆಲ್ಲ ಪಾಠ ಪ್ರವಚನಗಳನ್ನು ನೀವು ಚೆನ್ನಾಗಿ ಕಲೀರಿ ಮತ್ತು ತಿಳಿರಿ. ಈ ಇರ್ತಕ್ಕಂಥ ಟೈಮಲ್ಲಿ ಸ್ವಲ್ಪ ಆರೋಗ್ಯದ ಕಡೆಯೂ ಕೂಡ ಗಮನ ಹರಿಸ್ರಿ. ಸ್ವಲ್ಪ ನಿದ್ದೆಯನ್ನು ಕಡಿಮೆ ಮಾಡತಕ್ಕಂಥದ್ದನ್ನು ಬೇಡ. ನೀವು ತುಂಬ ನಿದ್ದೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಒಟ್ಟು ಆರೋಗ್ಯನ ಕಾಪಾಡ್ಕೊಂಡ್ರೆ ಎಕ್ಸಾಮ್ನ ಈಸಿಯಾಗಿ ನೀವು ಫೇಸ್ ಮಾಡ್ಬೋದು. ಸರಿ, ಎಷ್ಟೊತ್ತು ಕೂತ್ಕೊಂತಿರೋ ಓದೋಕ್ಕೆ ಅದನ್ನು ಫ್ರೂಟ್ಫುಲ್ಲಾಗಿ, ತುಂಬ ಯೂಸ್ಫುಲ್ಲಾಗಿ ಬಳಸ್ಕೊಳ್ರಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ಧನ್ಯವಾದಗಳು.